ನಶೆಯಲ್ಲಿ ಡ್ರಿಂಕ್ಸ್ ಮಾಡಿದ್ರು, ನಶೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲೇ ಕರ್ಕೊಂಡೋದ್ರು, ನಶೆಯಲ್ಲಿ ಹೊಡೆದಿದೆ ಅಂತಕ್ಕಂಥ ವಿಚಾರಗಳನ್ನು ಆ ಚಾರ್ಜ್ ಶೀಟಲ್ಲಿ ನಿಜವಾಗ್ಲೂ ಬಂದಿದ್ರೆ ಈ ಡಿಫೆನ್ಸ್ ಇದೆಯಲ್ಲ, ಈ ಡಿಫೆನ್ಸ್ ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟೆನ್ಸಲ್ಲಿ ತಗೊಳ್ಳುವಂಥ ಭಾಳ ಗಂಭೀರವಾಗಿರ್ತಕ್ಕಂಥ ಡಿಫೆನ್ಸು, ಭಾಳ ಕಷ್ಟದ ಕೆಲಸ ಈ ಡಿಫೆನ್ಸ್ ಅಂತ ತಗೊಳ್ಳೋದು. ದಟ್ ಈಸ್ ರಿಕ್ವೈರ್ಡ್ ಟು ಬಿ ಪ್ರೂವ್ಡ್. ಒಂದು ವೇಳೆ ಪ್ರಾಸಿಕ್ಯೂಷನಲ್ಲೇ ಇವ್ರು ಕುಡಿದಿದ್ರು, ನಶೆಯಲ್ಲಿ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತಕ್ಕಂಥ ವಿಚಾರಗಳೇನೇನು ಬಂದಿದ್ರೆ, ಸಿ ದಟ್ ವಿಲ್ ಬಿ ದಿ ಬೆಸ್ಟ್ ಡಿಫೆನ್ಸ್ ಫಾರ್ ದರ್ಶನ್ ಟು ಬ್ರಿಂಗ್ ಹಿಮ್ ಔಟ್. ಸೊ ಅದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಈ ವಿಚಾರದನ್ನ ಯಾರು ಹೇಳಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ FIR ಆಗಿ ತನಿಖೆ ಮಾಡಿರ್ತಕ್ಕಂಥದ್ದು ಒಂದು. ಎರಡು, ನಶೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಯಾಕಂದ್ರೆ ನಶೆಯಲ್ಲಿರ್ತಕ್ಕಂಥ ವ್ಯಕ್ತಿ ತಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅದರ ಪರಿಣಾಮ ಏನು ಗೊತ್ತಿಲ್ಲದೆ, ಉದ್ದೇಶ ಗೊತ್ತಿಲ್ಲದೆ, ಪರಿಣಾಮ ಗೊತ್ತಿಲ್ಲದೆ ಮಾಡುವಂಥ ಕ್ರಿಯೆ ಇದೆಯಲ್ಲ, ಸೊ ದಟ್ ಹ್ಯಾಸ್ ಬಿನ್ ಎಕ್ಸಾಮ್ಟೆಡ್ ಫ್ರಮ್ ದಿ. ಬಟ್ ಹೌದು ಇರಬಹುದು. ಆದ್ರೆ ಈ ಪ್ರಕರಣವನ್ನ ನಾವು ನೋಡ್ತಾ ಇದ್ರೆ ಸರ್, ಇದು ಪಕ್ಕಾ ಪ್ರೀ ಪ್ಲಾನ್ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಬಿಕಾಸ್ ಚಿತ್ರದುರ್ಗದಿಂದ ಆತನನ್ನ ಕರೆಸ್ಕೊಳ್ಳೋ ರೀತಿ ಆಗಿರ್ಬೋದು, ಆತನಿಗೆ ಟೆಕ್ಸ್ಟ್ ಮಾಡೋದಾಗಿರ್ಬೋದು, ಅದಾದ ನಂತರ ಇವರು ಪವಿತ್ರ ಗೌಡ ಅವ್ರನ್ನ ಹೋಗಿ ಕರ್ಕೊಂಡು ಬರೋದಾಗಿರ್ಬೋದು, ಮೆಸೇಜಸ್ನ ನೋಡ್ಕೊಂಡು ಆತನನ್ನ ಹೊಡೆದಿರೋದು, ಇದೆಲ್ಲವೂ ಪ್ರೀ ಪ್ಲಾನ್ ಅಂತ. ಅದಕ್ಕೆ ನಾನು ಹೇಳುವಂಥದ್ದು, ನೀವು ಉದ್ದೇಶಪೂರ್ವಕವಾಗಿ ಈ ಕೊಲೆ ನಡೆದಿದೆಯಾ ಅಥವಾ ಸಂದರ್ಭಿಕ ಅನುಸಾರವಾಗಿ ಕೊಲೆ ನಡೆದಿದೆಯಾ ಅಥವಾ ಇಂಟಾಕ್ಸಿಕೇಷನಲ್ಲಿ ಇವರ ನಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕೊಲೆ ನಡೆದಿದೆಯಾ ಅಂತಕ್ಕಂಥ ವಿಚಾರಗಳು ಬಹಳ ಪ್ರಮುಖವಾಗಿ ಈ ವಿಚಾರದಲ್ಲಿ, ಈ ಕೇಸಲ್ಲಿ ಭಾಗಿಯಾಗ್ತವೆ. ಈ ಕೇಸಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ನೋಡಿ, ಒಬ್ಬ ಚಲನಚಿತ್ರ ನಟ, ಒಬ್ಬರಿಗೆ ಮಾರ್ಗದರ್ಶಿ ಆಗಬೇಕಾಗಿರ್ತಕ್ಕಂಥ ಒಬ್ಬ ನಟ, ಆ ನಟ ಈ ಕೇಸಲ್ಲಿ ನೀವು ಉದ್ದೇಶಪೂರ್ವಕವಾಗಿ ಅಂದರೆ, ನನಗೆ ಈ ಮೇಲ್ನೋಟಕ್ಕೆ ನೀವು ಏನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು ಸಹ, ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು, ಆ ವ್ಯಕ್ತಿನ ಪ್ರಿಲಿಮಿನರಿ ಸ್ಟೇಜಲ್ಲಿ ಅಥವಾ ಇಂಟೆನ್ಷನಲ್ಲಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಆ ವ್ಯಕ್ತಿನ ಕೊಲೆ ಮಾಡಿದ್ರೆ ಇವ್ರಿಗಾಗುವಂಥ ಲಾಭ ಏನತಕ್ಕಂಥದ್ದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ವಾಟ್ ಈಸ್ ದಿ ಬೆನಿಫಿಟ್ ಇಫ್ ಎ ಪರ್ಸನ್ ಕಮಿಟೆಡ್ ಎ ಮರ್ಡರ್? ಸಿ, ಬೆನಿಫಿಟ್ ಈಸ್ ರಿಕ್ವೈರ್ಡ್. ಈಗ ಅದರಿಂದ ದುಡ್ಡಾಗಲಿ, ಆಸ್ತಿ ಆಗಲಿ ಅಥವಾ ಮರ್ಯಾದೆ ಆಗಲಿ, ಒಂದು ಬೆನಿಫಿಟ್ ಅನ್ನೋದು ಬೇಕಿರುತ್ತೆ. ಈ ಉದ್ದೇಶ ಈ ಚಾರ್ಜ್ ಶೀಟಲ್ಲಿ ನಾವು ಗಮನಿಸಿದಾಗ ಈತಕ್ಕಿನ ಉದ್ದೇಶ ಕೊಲೆ ಮಾಡುವಂಥದ್ದಿರಲಿಲ್ಲ, ಬಟ್ ಅವನು ದಂಡಿಸುವಂಥದ್ದಿತ್ತು. ಬಟ್ ಇಂಟಾಕ್ಸಿಕೇಷನಲ್ಲಿ ಈ ಸಂಪೂರ್ಣವಾಗಿ ಈ ಎಲ್ಲ ಅನಾಹುತಗಳು ನಡೆದೋಯ್ತು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.